Hello, my dear students and parents. So, ಕೌನ್ಸ್ಲಿಂಗ್ ರಿಲೇಟೆಡು ಸಿಂಪ್ಲಿಫೈಡ್ ಮೈಂಡ್ಸಿಂದ ಏನೇನು ಸಪೋರ್ಟ್ ಬೇಕು ಅಂತ ಕೇಳಿದ ತಕ್ಷಣ ಟಾಪ್ ಕಮೆಂಟ್ಸ್ ಬಂದಿದ್ದೆ ಬ್ರಾಂಚಸ್ ಬಗ್ಗೆ. ಸರ್, ಈ ಬ್ರಾಂಚ್ ಯಾವ ಥರ, ಆ ಬ್ರಾಂಚ್ ಯಾವ ಥರ, ಯಾವ್ದು ತೊಗೊಂಡ್ರೆ ಬೆಟ್ರು, ಡಿಫಿಕಲ್ಟಿ ಲೆವೆಲ್ ಏನು ಅಂತ. ಐ ಥಿಂಕ್ ಇಟ್ಸ್ ವೆರಿ ವೆರಿ ಕಾಮನ್ ಬಿಕಾಸ್ ನಿಮಗೆ ಇಂಜಿನಿಯರಿಂಗ್ ಎಕ್ಸ್ಪೋಜರೇ ಇರಲ್ಲ. ನೀವು ಓದಿರೋದು ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಅದ್ರ ಬೇಸಿಸ್ ಮೇಲೆ ಯಾವ ಬ್ರಾಂಚ್ ತೊಗೋಬೇಕು ಅಂತ ಆಬ್ವಿಯಸ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಅದು ಕ್ಲಾರಿಟಿ ಬೇಕು ಅಂತ ಕೇಳಿದ್ದೀರಾ. ಸೊ ನಿಮಗೋಸ್ಕರ ಈ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಸೊ ಯಾವ್ಯಾವ ಬ್ರಾಂಚಸಲ್ಲಿ ಏನೇನು ಇರುತ್ತೆ ಅಂತ ಕಂಪ್ಲೀಟಾಗಿ ಇನ್ಡೆಪ್ತಾಗಿ ಗೊತ್ತಾಗುತ್ತೆ. ಆ್ಯಂಡ್ ಈ ಬ್ರಾಂಚ್ ಒಳಗಡೆ ಎಷ್ಟೊಂದು ಸಬ್ ಡಿವಿಷನ್ಸ್ ಇದೆ, ಕರೆಕ್ಟಾಗಿ ಸಬ್ ಸ್ಪೆಷಲೈಸೇಷನ್ಸ್ ಇದೆ. CS ಗೂ AIMLಗೂ ಡೇಟಾ ಸೈನ್ಸ್ಗೂ ಸೈಬರ್ ಸೆಕ್ಯೂರಿಟಿಗೂ ಇಲ್ಲ IS ಗೂ ಏನು ಡಿಫ್ರೆನ್ಸು ಅಂತ ಯಾರು ತಿಳ್ಕೊಬೇಕು ಅಂದರೆ, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲೇ ಎಷ್ಟೊಂದು ಥರ ಇದೆ. ಟೆಲಿಕಮ್ಯುನಿಕೇಷನ್ಸ್ ಇದೆ, ಇನ್ಸ್ಟ್ರೂಮೆಂಟೇಷನ್ ಇದೆ, VLSI ಇದೆ, ಈ ಥರ ಬೇರೆ 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 ಇದೆ. ಮೆಕ್ಯಾನಿಕಲಲ್ಲಿ ರೋಬೋಟಿಕ್ಸ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಬಂದಿದೆ. ಸೊ ನಿಮ್ಮ ನೆಕ್ಸ್ಟ್ ಏನು, ಈ ವಿಡಿಯೋ ನೋಡಿ ನೆಕ್ಸ್ಟ್ ಏನು ಬೇಕು ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ ನೋಡ್ಬಿಟ್ಟು ಇದೆಲ್ಲ ಓದ್ಬಿಟ್ಟು ನಿಮ್ಗೆ ಸಪೋರ್ಟ್ ತಂದೆ ತರ್ತೀವಿ. ಓಕೆನಾ? ಸೊ ಈ ವಿಡಿಯೋಲಿ ಏನೇನು ಡಿಸ್ಕಸ್ ಮಾಡ್ತೀವಿ ಅಂದರೆ, ನಿಮ್ದು ಏನೇನು ಟಾಪ್ ಬ್ರಾಂಚಸ್ ಇದೆ, ಸೊ ಅದ್ರದ್ದು ಏನೇನು ಮ್ಯಾಥ್ಸ್ ಹೆಂಗಿದೆ, ಫಿಸಿಕ್ಸ್ ಯಾವ ಥರ ಇರುತ್ತೆ, ಕೆಮಿಸ್ಟ್ರಿ ಯಾವ ಥರ ಇರುತ್ತೆ, ಬಯಾಲಜಿ, ಲಾಜಿಕ್, ಮೋಸ್ಟ್ ಇಂಪಾರ್ಟೆಂಟ್ ಡಿಫಿಕಲ್ಟಿ ಲೆವೆಲ್. ಸೊ ಎಷ್ಟೊಂದು ಜನ ಕೇಳ್ತಾರೆ, ಸರ್ ಇದು ತುಂಬ ಡಿಫಿಕಲ್ಟಿ ಅಂತೆ, ಹೌದಾ ಅಂತ. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ಸೊ ಫಸ್ಟ್ ನೋಡ್ಬೋಣ ಯಾವುದು ಮೋಸ್ಟ್ ಡಿಫಿಕಲ್ಟು ಅಂದರೆ, ನಿಮಗೆ ಸರ್ಪ್ರೈಸಿಂಗ್ ಆಗುತ್ತೆ. ಏರೋಸ್ಪೇಸ್ ಈಸ್ ದಿ ಲೈಕ್ ಮೋಸ್ಟ್ ಡಿಫಿಕಲ್ಟ್ ಬ್ರ್ಯಾಂಚ್. ಎಷ್ಟೊಂದು ಜನ ಸುಮ್ಮನೆ ನಾನು ಏರೋಸ್ಪೇಸ್ ಮಾಡ್ತೀನಿ, ನನಗೆ ಪ್ಯಾಷನ್ ಇದೆ, ತುಂಬ ಇದೆ ಅಂದ್ಕೊಂಡಿರ್ತೀರಾ. ಬಟ್ ಏರೋಸ್ಪೇಸ್ಗೆ ತುಂಬ ಡಿಫಿಕಲ್ಟಿ ಸಬ್ಜೆಕ್ಟ್ಸ್ ಇರುತ್ತೆ. ಏನಕ್ಕೆ ಅಂತ ನಾನು ಕಂಪ್ಲೀಟಾಗಿ ಒನ್ ಬೈ ಒನ್ ಬ್ರಾಂಚು ನೆಕ್ಸ್ಟು ಹೋಗ್ತೀನಿ ಇಲ್ಲೇ. ಸೊ ಕ್ವಿಕ್ಕಾಗಿ ಸಮರಿ ಏನು ಅಂದರೆ, ಏರೋಸ್ಪೇಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಬ್ರಾಂಚ್. ನೆಕ್ಸ್ಟ್ ಮೋಸ್ಟ್ ಡಿಫಿಕಲ್ಟ್ ಯಾವುದಪ್ಪ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್. ಸೊ ಎಷ್ಟೊಂದು ಜನ ಈಗ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನಮಗೆ ಸ್ಟೂಡೆಂಟ್ಸ್ ಬಂದು ಪೇರೆಂಟ್ಸ್ ಬಂದು ಮಾತಾಡ್ತಿರ್ಬೇಕಾರೆ, ಸರ್ ಕಂಪ್ಯೂಟರ್ ಸೈನ್ಸು ಮುಂದೆ ಇರಲ್ವಂತೆ, ಫ್ಯೂಚರ್ ಇಲ್ವಂತೆ, ಸೊ ನಾನು ಎಲೆಕ್ಟ್ರಾನಿಕ್ಸ್ ತೊಗೊಂಡ್ಬಿಡ್ತೀನಿ ಸರ್ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಎಲೆಕ್ಟ್ರಾನಿಕ್ಸ್ ತೊಗೊಂಡ್ಲೇ ಓಕೆ, ಇಟ್ಸ್ ಗುಡ್. ಕೋರ್ ನಿಮಗೆ ಎಲೆಕ್ಟ್ರಾನಿಕ್ಸಲ್ಲೇ ಕೋರ್ ಜಾಬ್ಸ್ ಬೇಕು ಅಂದರೆ ಯು ಹ್ಯಾವ್ ಟು ಬಿ ರಿಯಲಿ ಗುಡ್. ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಎಲೆಕ್ಟ್ರಾನಿಕ್ಸ್ ತೊಗೊಂಡು. ಆ್ಯಂಡ್ ಆ ಮಾರ್ಕ್ಸ್ ತೆಗಿಬೇಕು ಅಂದರೆ ಆ ಡಿಫಿಕಲ್ಟಿ ಲೆವೆಲ್ಲು ಹಂಗೆ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಈಸ್ ನಾಟ್ ಅ ಈಸಿ ಆರ್ ಅ ಸಿಂಪಲ್ ಬ್ರಾಂಚ್. ಎಕ್ಸೈಟಿಂಗ್ ಆಗಿರುತ್ತೆ ಬಟ್ ಸ್ವಲ್ಪ ಡಿಫಿಕಲ್ಟು ಇರುತ್ತೆ. ಸೊ ಸೆಕೆಂಡ್ ಮೋಸ್ಟ್ ಡಿಫಿಕಲ್ಟ್ ಇಸ್ ಲೈಕ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್. ನೆಕ್ಸ್ಟ್ ಯು ಹ್ಯಾವ್ ಆಲ್ ಯುವರ್ ಕೋರ್ ಬ್ರಾಂಚಸ್. ಎಲೆಕ್ಟ್ರಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು. ಇದು ನೆಕ್ಸ್ಟು. ಅದಾದಮೇಲೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ಆ್ಯಕ್ಚುಲಿ ನೋಡಿದ್ರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AIML ಅದಾದಮೇಲೆ ಬರುತ್ತೆ. ಬಿಕಾಸ್ ಯಾವ ಥರ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ರಿಲೇಟೆಡ್ ಬ್ರಾಂಚಸ್ಸು ನಿಮ್ಗೆ ಅದು ಲೈಕ್ ಆಗಿಬಿಟ್ರೆ, ನಿಮ್ಮ ಮೈಂಡ್ ಮ್ಯಾಥ್ಸ್ ಲಾಜಿಕ್ಸಲ್ಲಿ ಓಡ್ತಾ ಇದ್ರೆ ವೆರಿ ಸಿಂಪಲ್. ಸೊ ಯಾವ ಥರ ನಾನು ನೋಡಿದ್ದೀನಿ ಅಂದರೆ, ಬೆಸ್ಟ್ ಕಂಪ್ಯೂಟರ್ ಇಂಜಿನಿಯರ್ಸ್ ಆರ್ ಲೈಕ್ ಯಾವ ಥರ ಅಂದರೆ ಮ್ಯಾಥಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಆ್ಯಂಡ್ ದೇ ಆರ್ ವೆರಿ ಲೇಜಿ. ಅಂಥವ್ರಿಗೆ ಕಂಪ್ಯೂಟರ್ ಸೈನ್ಸ್ ಈಸ್ ಲೈಕ್ ಬೆಸ್ಟ್. ಸೊ ಬಿಕಾಸ್ ಫ್ರಮ್ ಅ ಡಿಫಿಕಲ್ಟಿ ಪಾಯಿಂಟ್ ಆಫ್ ವ್ಯೂ. ಸೊ ಡಿಫಿಕಲ್ಟಿ ನೋಡಿದ್ವಿ. ವಿತಿನ್ ಸಬ್ಜೆಕ್ಟ್ಸಲ್ಲಿ ನೋಡಿದ್ರೆ ನಿಮಗೆ ಮ್ಯಾಥ್ಸ್ ಹೈಯೆಸ್ಟ್ ಬರೋದು. ಅಗೇನ್ 2 ಬ್ರಾಂಚಸಲ್ಲಿ ಏರೋಸ್ಪೇಸಲ್ಲಿ ಮ್ಯಾಥ್ಸ್ ಹೈಯೆಸ್ಟ್ ಬರುತ್ತೆ. ನೆಕ್ಸ್ಟು CS ಅಲ್ಲಿ AIML ಡೇಟಾ ಸೈನ್ಸಲ್ಲಿ ಮ್ಯಾಥ್ಸ್ ಹೈಯೆಸ್ಟ್ ಬರುತ್ತೆ. ಬಟ್ ದೀಸ್ 2 ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಥ್ಸ್. ಏರೋಸ್ಪೇಸಲ್ಲಿ ಯಾವ ಮ್ಯಾಥ್ಸ್ ಬರುತ್ತೆ ಅಂದರೆ ಕ್ಯಾಲ್ಕುಲಸ್ ಬರುತ್ತೆ, ಲೈಕ್ ಕಂಟಿನ್ಯೂಸ್ ಮ್ಯಾಥಮೆಟಿಕ್ಸ್. ಇಲ್ಲಿ ಯಾವ ಥರ ಬರುತ್ತೆ ಅಂದರೆ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್. ಇಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗು, ಆಲ್ಜಿಬ್ರಾ, ಈ ಥರ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ಅಪ್ಲೈ ಆಗುತ್ತೆ. ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್. ಏರೋಸ್ಪೇಸ್ ನಿಮ್ಮ 4 ಇಯರ್ಸಲ್ಲಿ ಆಲ್ಮೋಸ್ಟ್ 2.5-3 ಇಯರ್ಸ್ ಆಲ್ಮೋಸ್ಟ್ ಎವ್ರಿ ಸೆಮ್ಮಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಡೀಪಾಗಿ ಹೋಗ್ತಾ ಇರ್ತೀರ. ಸೊ ಮ್ಯಾಥಮೆಟಿಕ್ಸ್ ನೋಡಿದ್ರಿ. ನೆಕ್ಸ್ಟು ಫಿಸಿಕ್ಸ್ ಹೈಯೆಸ್ಟ್ ಎಲ್ಲಿದೆ? ಆಲ್ಮೋಸ್ಟ್ ಮೆಕ್ಯಾನಿಕಲ್ ಆ್ಯಂಡ್ ಏರೋಸ್ಪೇಸ್. ಏರೋಸ್ಪೇಸಲ್ಲಿ ಅಗೈನ್ ಫಿಸಿಕ್ಸ್ ಇಸ್ ಆಲ್ಸೋ ಡಿಫಿಕಲ್ಟ್, ಮೆಕ್ಯಾನಿಕಲಲ್ಲೂ ಹೈಯೆಸ್ಟ್ ಬರುತ್ತೆ. ನೆಕ್ಸ್ಟು ಕೆಮಿಸ್ಟ್ರಿ ಯಾವುದ್ರಲ್ಲಿ ಹೈಯೆಸ್ಟಪ್ಪ ಅಂದರೆ ಕೆಮಿಕಲ್ ಬ್ರಾಂಚು, ಅಫ್ಕೋರ್ಸ್ ಆಬ್ವಿಯಸ್ಲಿ ಅಲ್ವಾ. ನೆಕ್ಸ್ಟು ಬಯೋಟೆಕ್ಕಲ್ಲಿ ಬರುತ್ತೆ. ಓಕೆ, ಬಯಾಲಜಿ ಹೈಯೆಸ್ಟ್ ಬರೋದು ಎಲ್ಲಿ? ಬಯೋಟೆಕ್ಕಲ್ಲಿ, ಬೇರೆ ಎಲ್ಲೂ ಜಾಸ್ತಿ ಬರೋಲ್ಲ. ಬಟ್ ನೀವು ನೋಡ್ತಾ ಇದ್ದೀರಿ ರಿಲೇಟಿವ್ಲಿ ಕೆಮಿಕಲಲ್ಲಿ ಬರುತ್ತೆ. ಅಗೈನ್ AIML DSL ಸ್ವಲ್ಪ, ಬಿಕಾಸ್ ಏನಕ್ಕೆ ಅಂದರೆ ಅದು ನಿಮಗೆ ಬ್ರೈನ್ ಯಾವ ಥರ ವರ್ಕ್ ಆಗುತ್ತೆ, ನಾವು ಯಾವ ಥರ ಥಿಂಕ್ ಮಾಡ್ತೀವಿ, ಯಾವ ಥರ ಪ್ರೋಗ್ರಾಮ್ನ ಟ್ರೈನ್ ಮಾಡಬೇಕು, ಡೇಟಾನ ಟ್ರೈನ್ ಮಾಡಬೇಕು, ನ್ಯೂರಲ್ ನೆಟ್ಸ್ ಯಾವ ಥರ ಇರುತ್ತೆ, ಅದೆಲ್ಲ ಸ್ವಲ್ಪ ನಿಮಗೆ ಐಡಿಯಾ ಬಂದರೆ ಯು ಕ್ಯಾನ್ ಬಿಕಮ್ ಅ ಬೆಟರ್ AIML ಇಂಜಿನಿಯರ್. ಸೊ ಸ್ವಲ್ಪ ಬಯಾಲಜಿಗೆ ಸ್ವಲ್ಪ ಲವ್ ಇದ್ದರೆ ಸಾಕು. ಏನು ನಿಮಗೇನು ಇಲ್ಲಿ ಬಯಾಲಜಿ ಓದಬೇಕು ಅಂತ ಅಲ್ಲ. ಲಾಜಿಕ್ ವೈಸ್ ನೋಡ್ತಾ ಇದ್ರೆ ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಹೈಯೆಸ್ಟ್ ಬರುತ್ತೆ. ಕೋಡಿಂಗಲ್ಲೂ ಸೇಮ್, ಲೈಕ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ಸ್ ಆ್ಯಂಡ್ ISL ಜಾಸ್ತಿ ಬರುತ್ತೆ.
ಸೊ ದಿಸ್ ಈಸ್ ಲೈಕ್ ದಿ ಓವರ್ ಆಲ್ ಕ್ವಿಕ್ ಸಮರಿ, ಬಟ್ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ಕೊಂಡು ಹೋಗೋಣ. ಸೊ ಏನೇ ಕ್ವೆಶನ್ಸ್ ಇದ್ರು ಕಮೆಂಟ್ ಮಾಡ್ತಾ ಇರಿ, ನೆಕ್ಸ್ಟ್ ಏನು ಬೇಕು ಅಂತ. ಸಿ ಎಸ್ ಡಿಫ್ರೆನ್ಸಸ್ ಬೇಕಾ ಅಥವಾ ಬೇರೆ ಇನ್ನೇನೋ ಇಂಡೆಪ್ ಬೇಕಾ, ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಯೂಟರ್ ಸೈನ್ಸ್ ನೋಡಿದ್ವಿ, ಮ್ಯಾಥ್ಸ್ ಈಸ್ ಹೈಯೆಸ್ಟ್, ಲಾಜಿಕ್ ಹೈಯೆಸ್ಟ್, ಕೋಡಿಂಗ್ ಹೈಯೆಸ್ಟ್. ಸೊ ಯಾವ ಥರ ಮ್ಯಾಥ್ಸ್ ಕಲಿತೀರಾ ಅಂದರೆ ನೀವು ಆಲ್ಜಿಬ್ರಾ, ಲೀನಿಯರ್ ಪ್ರೋಗ್ರಾಮಿಂಗ್ ಈ ಥರದ್ದು, ನಾಟ್ ಕ್ಯಾಲ್ಕುಲಸ್. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಇಲ್ಲಿ, ಓಕೆನಾ. ಸೊ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ ಓದ್ತೀರಾ ನೆಕ್ಸ್ಟ್ ಇಂಜಿನಿಯರಿಂಗ್ ಓದ್ಬೇಕಾರೆ ಅಂದರೆ ಈ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಆಲ್ಗಾರಿದಮ್ಸು, ಆಪರೇಟಿಂಗ್ ಸಿಸ್ಟಮ್ಸ್ ಯಾವ ಥರ ವರ್ಕ್ ಆಗುತ್ತೆ ಕಂಪ್ಯೂಟರ್, ಅದನ್ನು ನೀವು ಅರ್ಥ ಮಾಡ್ಕೊಂಡು ಆರ್ಕಿಟೆಕ್ಟ್ಸ್ ಆಗ್ಬೋದು. ಡೇಟಾ ಬೇಸಸ್ ಯಾವ ಥರ ಡೇಟಾ ಸ್ಟೋರ್ ಆಗುತ್ತೆ ಎಲ್ಲ ಡೇಟಾ ಬೇಸಸ್ಸಲ್ಲಿ, ಅದನ್ನು ಹೆಂಗೆ ಡಿಸೈನ್ ಮಾಡಬೇಕು, ಹೆಂಗೆ ಡೇಟಾ ರಿಟ್ರೀವ್ ಮಾಡಬೇಕು ಮುಂದೆ, ಲೈಕ್ ಕಂಪ್ಯೂಟರ್ ನೆಟ್ವರ್ಕ್ಸ್, ಥಿಯರಿ ಆಫ್ ಕಂಪ್ಯೂಟೇಷನ್ ಇದೆಲ್ಲ. ಸೊ ಲಾಟ್ ಆಫ್ ಚೇಂಜಸ್ ಆರ್ ಆಲ್ಸೋ ಹ್ಯಾಪ್ನಿಂಗ್ AI ಇಂದ, ಬಟ್ ದಿಸ್ ಈಸ್ ದಿ ಕೋರ್ ಫೌಂಡೇಶನ್ ಎನಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ವಿಲ್ ಲರ್ನ್. ಸೊ ಓವರ್ ಆಲ್ ಡಿಫಿಕಲ್ಟಿ ಐ ಥಿಂಕ್ ಇಟ್ಸ್ ಆ್ಯಕ್ಚುಲಿ ರಿಲೇಟಿವ್ಲಿ ಈಸಿ ಕಂಪೇರ್ಡ್ ಟು ಅದರ್ ಬ್ರಾಂಚಸ್. ಸೊ ನೀವು AML ಡೇಟಾ ಸೈನ್ಸ್ಗೆ ಬಂದಾಗ ಮ್ಯಾಥಮೆಟಿಕ್ಸ್ ಅಗೇನ್ ಹೈಯೆಸ್ಟ್ ಇರುತ್ತೆ, ಲಾಜಿಕ್ ಕೋಡಿಂಗ್ ಇದೆ. ನಿಮ್ದು ಇಲ್ಲಿ ಮೈನ್ ಸಬ್ಜೆಕ್ಟ್ಸ್ ಏನು ಬರುತ್ತೆ, ಪ್ರಾಬಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್, ಲೀನಿಯರ್ ಆಲ್ಜಿಬ್ರಾ ಬರುತ್ತೆ. ಆ್ಯಂಡ್ ನೀವು ಯಾವ ಥರ ಓದ್ತೀರಾ ಅಂದರೆ ಲೈಕ್ ಫಸ್ಟ್ ಆಲ್ಮೋಸ್ಟ್ 2 years ಲೈಕ್ ಸೇಮ್ ಕೋರ್ ಕಂಪ್ಯೂಟರ್ ಸೈನ್ಸ್ ಥರ ಇರುತ್ತೆ, ಬಟ್ ಸ್ಪೆಸಿಫಿಕಾಗಿ ಡೀಪಾಗಿ ಹೋಗ್ತಾ ಇರ್ತೀರಾ, ಮೆಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್. ಸೊ ಜಸ್ಟ್ ಕ್ವಿಕ್ ಎಕ್ಸಾಂಪಲ್, ಲೆಟ್ಸ್ ಈಗ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗೂ ಈ AML ಇಂಜಿನಿಯರ್ಗೂ ಏನು ಡಿಫ್ರೆನ್ಸು ಅನ್ನೋದಾದರೆ, ಲೆಟ್ಸೆ ನಿಮಗೆಲ್ಲ ಐ ಥಿಂಕ್ ಎಲ್ರಿಗೂ ಬೇಜಾರಾಗಿದೆ ನಮ್ಮ ರ್ಯಾಂಕ್ ಪ್ರಿಡಿಕ್ಟರ್ ನೋಡಿ. ಸೊ ಅಲ್ಲಿ ರ್ಯಾಂಕ್ ಪ್ರಿಡಿಕ್ಟರ್ ಬಿಲ್ಡ್ ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಪ್ರೀವಿಯಸ್ ಇಯರ್ ಡೇಟಾ ತೊಗೊಳ್ತೀವಿ, ಆದರೆ ಈ ವರ್ಷದ ಡಿಫಿಕಲ್ಟಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಸೊ ಅದು ಬರೋದು ಮೆಷಿನ್ ಲರ್ನಿಂಗಲ್ಲಿ ಬರುತ್ತೆ. ಸೊ ನೀವು ಯಾವ ಟು ಬಿಲ್ಡ್ ಮಾಡೆಲ್ಸ್. ಸೊ ಈ ಥರ ಲಾಸ್ಟ್ ಡೇಟಾ ಪಾಯಿಂಟ್ಸ್ ಎಲ್ಲ ಈ ಥರ ಇತ್ತು, ಈ ಥರ ಈ ಸತಿ ಯಾವ ಥರ ಇರ್ಬೋದು ಅಂತ. ಕೋರ್ ಕಂಪ್ಯೂಟರ್ ಸೈನ್ಸಲ್ಲಿ ಏನಾಗುತ್ತೆ, ಮೋಸ್ಟ್ಲಿ ನೀವು ಇಲ್ಲಿ ಬಿಲ್ಡ್ ಲೈಕ್ ಆರ್ಕಿಟೆಕ್ಚರ್ ಇರ್ಬೋದು, ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಯಾವ ರೀತಿ ಆಗ್ಬೋದು. ಲೆಟ್ಸೆ ನಾವು ಕಾಲೇಜ್ ಪ್ರಿಡಿಕ್ಟರ್, ಕಾಲೇಜ್ ಫೈಂಡರ್ ಬಿಲ್ಡ್ ಮಾಡಿದ್ದೀವಿ. ಈಗ ಅಲ್ಲಿ ನೀವು ನಿಮ್ಮ ಡೇಟಾ ಹಾಕಿದ ತಕ್ಷಣ ನಿಮ್ಮ ಡೇಟಾಗೆ ರಿಲೇಟೆಡ್ ಯಾವ್ದು ಕಾಲೇಜಸ್ ಇದೆ ಅದೆಲ್ಲ ಫಿಲ್ಟರ್ ಆಗಿ ಸರ್ಚ್ ಆಗಿ ನಿಮಗೆ ತಂದು ತೋರಿಸುತ್ತೆ. ಸೊ ಈ ಥರದ್ದೆಲ್ಲ ಲೈಕ್ ಪ್ರಾಡಕ್ಟ್ಸ್ ಬಿಲ್ಡ್ ಮಾಡೋದು ಮೋಸ್ಟ್ಲಿ ಕೋರ್ ಕಂಪ್ಯೂಟರ್ ಸೈನ್ಸ್ ಅವರು. ಇಲ್ಲಿ AML ಮೆಷಿನ್ ಲರ್ನಿಂಗ್, ಡೇಟಾ ಸೈನ್ಸ್ ಇರೋರು ಸ್ವಲ್ಪ ಡೀಪರ್, ಲೆಟ್ಸೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇರ್ಬೋದು, ಡೀಪ್ ಲರ್ನಿಂಗ್, ಮೆಷಿನ್ ಲರ್ನಿಂಗ್, ಈಗ ಚಾಟ್ GPT ಯಾವ ಥರ ವರ್ಕ್ ಆಗುತ್ತೆ ಆ ರಿಲೇಟೆಡ್ ವರ್ಕ್ ಮೇಲೆ ಜಾಸ್ತಿ ಮಾಡ್ತಾರೆ, ಓಕೆನಾ. ಸೊ ಕಮಿಂಗ್ ಟು ನೆಕ್ಸ್ಟ್, ಇನ್ಫಾರ್ಮೇಷನ್ ಸೈನ್ಸ್. ಸೊ ಇದಕ್ಕೂ ಕಂಪ್ಯೂಟರ್ ಸೈನ್ಸ್ಗೂ ಕೋರ್ ಕಂಪ್ಯೂಟರ್ ಸೈನ್ಸ್ಗೂ ಏನು ಡಿಫ್ರೆನ್ಸು ಅಂದರೆ ಲೈಕ್ ಇಲ್ಲಿ ಮ್ಯಾಥಮೆಟಿಕ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ, ನಿಮ್ಗೆ ಅಷ್ಟೊಂದು ಡಿಫಿಕಲ್ಟಿ ಅನ್ನೋದಿರಲ್ಲ. ಈವನ್ ಲಾಜಿಕ್ ಆಲ್ಸೋ ವಿಲ್ ಸ್ಲೈಟ್ಲಿ ರೆಡ್ಯೂಸ್. ಸೊ ಇಲ್ಲಿ ಮೇಯ್ನ್ ಏನಪ್ಪ IS CS ಡಿಫ್ರೆನ್ಸು ಅಂದರೆ, CS ಅಲ್ಲಿ ಏನಾಗುತ್ತೆ ಲೈಕ್ ಆರ್ಕಿಟೆಕ್ಚರು, ಕಂಪ್ಯೂಟರ್ಸು, ಆಪರೇಟಿಂಗ್ ಸಿಸ್ಟಮ್ಸ್ ಯಾವ ಥರ ಅಂತ ನೀವು ಫೌಂಡೇಶನ್ಗೆ ಹೋಗ್ತೀರಾ. ಇನ್ಫಾರ್ಮೇಷನ್ ಸೈನ್ಸಲ್ಲಿ ಅಷ್ಟೊಂದು ಫೌಂಡೇಶನ್ಗೆ ಹೋಗಲ್ಲ, ನೀವು ಅದನ್ನು ಯಾವ ರೀತಿ ಅಪ್ಲೈ ಮಾಡ್ತೀರಾ, ಸಾಫ್ಟ್ವೇರ್ಸ್ ಹೆಂಗೆ ಬಿಲ್ಡ್ ಮಾಡಬೇಕು, ವೆಬ್ಸೈಟ್ಸ್ ಯಾವ ಥರ ಬಿಲ್ಡ್ ಮಾಡಬೇಕು, APIs ಯಾವ ಥರ ಬಿಲ್ಡ್ ಮಾಡಬೇಕು, ಡೇಟಾಬೇಸ್ ಯಾವ ಥರ ಕ್ರಿಯೇಟ್ ಮಾಡಬೇಕು. ಇಟ್ಸ್ ಮೋರ್ ಆನ್ ದಿ ಲೈನ್ಸ್ ಆಫ್ ಅಪ್ಲಿಕೇಶನ್ ದ್ಯಾನ್ ದ ಕೋರ್ ಆರ್ಕಿಟೆಕ್ಚರ್. ಸೊ ಯೂಶಲಿ ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಲೆಟ್ಸೆ ನಿಮಗೆ ಪ್ಲೇಸ್ಮೆಂಟ್ಸ್ ಟೈಮಿಗೆ ಬಂದಾಗ ಕೋರ್ ಕಂಪ್ಯೂಟರ್ ಸೈನ್ಸ್ ಇರೋರು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ಗೆ ಹೋಗ್ತಾರೆ. ಲೆಟ್ಸೆ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ಸ್ವಿಗ್ಗಿ, ಬ್ಲಿಂಕಿಡ್ ಈ ಥರ ಟಾಪ್ ಕಂಪ್ನೀಸ್ ಎಲ್ಲ ಇದೆಯಲ್ಲ, ಈ ಥರದ್ರಲ್ಲಿ ಹೋಗಿ ಅಲ್ಲಿ ಡೆವಲಪ್ ಮಾಡ್ತಾರೆ. ಹ್ಯೂಜ್ ಸ್ಕೇಲ್ ಬೇಕಾಗುತ್ತೆ, ವಾಲ್ಯೂಮ್ ಮ್ಯಾನೇಜ್ ಮಾಡಬೇಕಾಗುತ್ತೆ, ಅಪ್ ಟೈಮ್ ಇರಬೇಕಾಗುತ್ತೆ. ನಮ್ಮ KE ಅಥವಾ ವೆಬ್ಸೈಟ್ಸ್ ಥರ ಅಲ್ಲ, ಇವತ್ತು ಅಗೇನ್ ಡೌನ್ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ, ಹೊಸ ಅಪ್ಡೇಟ್ಸ್ ಏನಾದ್ರು ಬರುತ್ತಾ ನೋಡೋಣ, ವೆರಿಫಿಕೇಷನ್ ಸ್ಲಿಪ್ ಎಲ್ಲ ಬರ್ಬೋದು. ಸೊ ಅದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸಲ್ಲಿ ಕೋರ್ ಸೈನ್ಸು. ಇನ್ಫಾರ್ಮೇಷನ್ ಸೈನ್ಸ್ ಏನು ಅಂದರೆ ಮೋಸ್ಟ್ಲಿ ಸರ್ವಿಸ್ ಬೇಸ್ಡ್ ಕಂಪ್ನೀಸಲ್ಲಿ, ಲೆಟ್ಸೆ TCS ಇರ್ಬೋದು, ವಿಪ್ರೋ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಇವರೆಲ್ಲ ಏನು ಮಾಡ್ತಾರೆ, ಬೇರೆ ಬೇರೆ ಕಂಪ್ನೀಸ್ಗೆ ಪ್ರಾಡಕ್ಟ್ಸ್ ಬಿಲ್ಡ್ ಮಾಡಿ ಕೊಡ್ತಾರೆ. ಸೊ ಆ ಪ್ರಾಡಕ್ಟ್ ಮೇಲೆ ನೀವು ಬಿಲ್ಡ್ ಮಾಡ್ತಿರ್ತೀರ, ಸಾಫ್ಟ್ವೇರ್ಸ್ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ. ಸೊ IS ನೋಡಿದ್ರಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಬಂದಾಗ ಮ್ಯಾಥ್ ಸ್ವಲ್ಪ ಟಫೇ ಇರುತ್ತೆ, ಈ ಡಿಫಿಕಲ್ಟಿ ಲೆವೆಲೆಲ್ಲ ಇರುತ್ತೆ. ಮ್ಯಾಥ್ ಎಲ್ಲಿ ಬೇಕಾಗುತ್ತೆ ಅಂದರೆ ನಿಮಗೆ ಕ್ಯಾಲ್ಕುಲಸ್ ಬೇಕಾಗುತ್ತೆ, ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಇರುತ್ತೆ, ದಿಸ್ ಇಸ್ ಒನ್ ಲೈಕ್. ಆಮೇಲೆ ಅನಲಾಗ್ ಡಿಜಿಟಲ್ ಅಂತ ಕೋರ್ಸಸ್ ಬರುತ್ತೆ. ಇಲ್ಲಿ ಏನು ಪ್ರಾಬ್ಲಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಅಂತ ಹೇಳಿದ್ರೆ ಡಿಫಿಕಲ್ಟಿ ಏನಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದರೆ, ಮೆಕ್ಯಾನಿಕಲ್ ಆಗಲಿ, ಕೆಮಿಕಲ್ ಆಗಲಿ, ಸಿವಿಲ್ ಆಗಲಿ ಸ್ವಲ್ಪ ನಿಮಗೆ ವಿಜುವಲೈಸೇಷನ್ ಆಗುತ್ತೆ. ಇದು ಯಾವುದೋ ಮಿಷಿನ್ ಇದೆ, ನೀವು ನೋಡಿ ಅರ್ಥ ಮಾಡ್ಕೋಬೋದು ಈ ಥರ ಮೂವ್ ಆಗ್ತಾ ಇದೆ ಅಂತ. ಸ್ಪ್ರಿಂಗ್ ಇರುತ್ತೆ, ಅರ್ಥ ಮಾಡ್ಕೋಬೋದು ಯಾವ ಥರ ಆಗ್ತಾ ಇದೆ ಅಂತ. ಎಲೆಕ್ಟ್ರಾನಿಕ್ಸಲ್ಲಿ, ಕಮ್ಯುನಿಕೇಷನಲ್ಲಿ ಏನು ಅಂದರೆ ವೇವ್ಸಲ್ಲೆಲ್ಲ ಮಾತಾಡ್ತಾ ಇರ್ತೀರಾ. ಸೊ ಯು ಕ್ಯಾಂಟ್ ವಿಜುವಲೈಸ್ ಎಲ್ಲಿದೆ ವೇವ್ಸು, ಹೆಂಗೆ ಸಿಗ್ನಲ್ ಹೋಗ್ತಾ ಇದೆ, ಏನು ನಿಮಗೆ ಅಷ್ಟು ಈಸಿಯಾಗಿ ವಿಜುವಲೈಸ್ ಆಗಲ್ಲ. ಬಟ್ ಸ್ಟಿಲ್ ಯುವರ್ ಎಂಟೈರ್ 4 years ಕೋರ್ಸ್ ವಿಲ್ ಬಿ ಅರೌಂಡ್ ಹೌ ಡು ಯು ಬಿಲ್ಡ್ ದೋಸ್ ಎಲೆಕ್ಟ್ರಾನಿಕ್ಸ್, ಸಿಗ್ನಲ್ ಹೆಂಗೆ ಪಾಸ್ ಆಗುತ್ತೆ, ಅದನ್ನು ಯಾವ ಥರ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಯೂಸ್ ಮಾಡ್ಕೊಳುತ್ತೆ, ಫಂಕ್ಷನಾಲಿಟಿ ಯಾವ ಥರ ಬಿಲ್ಡ್ ಮಾಡಬೇಕು.
ಸೊ ಆಲ್ ದೋಸ್ ರಿಲೇಟೆಡ್ ಥಿಂಗ್ಸ್ ಕಮ್ಸ್ ಅಂಡರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ನೀವು ಯಾವುದಾದ್ರು ಅನಲಾಗ್ ಆ್ಯಂಡ್ ಡಿಜಿಟಲ್ ಓದ್ತೀರಾ, ಸೊ ನೀವು ಫಿಸಿಕ್ಸಲ್ಲಿ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್, ವೇವ್ಸ್ ಈ ಥರ ಚಾಪ್ಟರ್ಸು ತುಂಬ ಡೆಪ್ತಾಗಿ ಹೋಗುತ್ತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಎಲೆಕ್ಟ್ರಿಕಲ್ಲೂ ಅಷ್ಟೇ. ಸೊ ಕೋಡಿಂಗ್ ಇಲ್ಲೂ ಬೇಕಾಗುತ್ತೆ ನಿಮಗೆ, ಬಿಕಾಸ್ ಲೆಟ್ಸೆ ಯೂಶಲಿ ಯಾವ ಥರ ಕೋಡಿಂಗ್ ಇರುತ್ತೆ ಅಂದರೆ ಅಸೆಂಬ್ಲಿ ಲೆವೆಲ್ ಕೋಡಿಂಗ್ ಅಂತ ಹೇಳ್ತಾರೆ. ಏನಂದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಟಾಯ್ ತೊಗೊತೀರಾ ಅಂದ್ಕೊಳ್ಳಿ, ರಿಮೋಟ್ ಕಾರು. ಸೊ ನೀವು ಇಲ್ಲಿ ಬಟನ್ ಒತ್ತಿದ್ರೆ ಆ ಮೋಟ್ರ್ ಆನ್ ಆಗಬೇಕು, ಅಥವಾ ಅದು ಮೋಟ್ರ್ ಸ್ಟಾಪ್ ಆಗಿ ಅಥವಾ ಡೈರೆಕ್ಷನ್ ಚೇಂಜ್ ಆಗಿ ಈ ಥರ ಫಂಕ್ಷನಾಲಿಟೀಸ್ ಎಲ್ಲ ಇರುತ್ತೆ, ಕರೆಕ್ಟಾ? ಸೊ ಆ ಟಾಯಲ್ಲಿ ಏನಿರುತ್ತೆ, ಒಂದು MCU ಅಂತ ಮೈಕ್ರೋ ಕಂಟ್ರೋಲರ್ ಅಂತ ಇರುತ್ತೆ. ಸೊ ಆ ಮೈಕ್ರೋ ಕಂಟ್ರೋಲರ್ಗೆ ಪ್ರೋಗ್ರಾಮ್ ಮಾಡಬೇಕು. ಸೊ ನಾನು ಈ ಸಿಗ್ನಲ್ ಕಳಿಸಿದ್ರೆ ಈ ಮೋಟ್ರನ್ನ ಆನ್ ಮಾಡಬೇಕು, ಈ ಸಿಗ್ನಲ್ ನಾನು ಕಳಿಸಿದ್ರೆ ಈ ಮೋಟ್ರನ್ನ ಆನ್ ಮಾಡಬೇಕು. ಸೊ ಈ ಥರ MCUಗೆ ಪ್ರೋಗ್ರಾಮಿಂಗ್ ಇರುತ್ತೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ. ಈಗ ಲೆಟ್ಸೆ ಯಾವ ಥರ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸು ಸಾಫ್ಟ್ವೇರಲ್ಲಿ ಮಾಡಬೇಕು ಅಂತ ಪ್ರೋಗ್ರಾಮಿಂಗ್ ಕೋಡಿಂಗ್ ಮಾಡ್ತಾರೆ, ಬೇಸಿಕ್ ವರ್ಷನ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರ್ಸ್ಗೆ. ಆ ಥರ ಡಿಫ್ರೆಂಟ್ ಚಿಪ್ಸು, ಡಿಫ್ರೆಂಟ್ ಮೈಕ್ರೋ ಕಂಟ್ರೋಲರ್ಸ್ಗೆ. ಈಗ ಲೆಟ್ಸೆ ನೀವು ಡ್ರೋನ್ ಆಪ್ರೇಟ್ ಮಾಡ್ತಿರ್ತೀರಾ, ಸೊ ಈಗ ಏನಾದ್ರು ಒತ್ತಿದ್ರೆ ಅದು ಮೇಲಕ್ಕೆ ಹೋಗ್ಬೇಕು, ಮೋಟ್ರ್ ಎಲ್ಲ ಆನ್ ಆಗಬೇಕು. ಆ ಥರ ಕಮ್ಯುನಿಕೇಷನ್ ಎಲ್ಲ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರ್ಸ್ ಮೇನ್ಲಿ ವಿಲ್ ಬಿ ಇನ್ವಾಲ್ವ್ ವಿತ್. ಸೊ ಅರ್ಥ ಆಗಿದೆ ಅಂದ್ಕೊಂಡು ಇನ್ನು ಇದರಲ್ಲಿ VLSI ಏನು, ಇನ್ಸ್ಟ್ರುಮೆಂಟೇಷನ್ ಅಂದರೆ ಏನು, ಟೆಲಿಕಮ್ಯುನಿಕೇಷನ್ ಅಂದರೆ ಏನು ಅಂತ ಬೇಕು ಅಂದರೆ ಯಾವ್ದು ಬೇಕೋ ಕಮೆಂಟ್ ಮಾಡ್ತಾಯಿರಿ, ನಾನು ಅದನ್ನು ಕವರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಎಲೆಕ್ಟ್ರಿಕಲ್ ಈಸ್ ಲೈಕ್ ಅಗೇನ್ ಮ್ಯಾಥಮೆಟಿಕ್ಸ್ ಸಿಮಿಲರ್, ಬಟ್ ಫಿಸಿಕ್ಸ್ ಜಾಸ್ತಿ ಆಗುತ್ತೆ. ಇಲ್ಲಿ ನೀವು ಯಾವ ಥರ ಮೇಲೆ ವರ್ಕ್ ಮಾಡ್ತೀರಾ ಅಂದರೆ ಪವರ್ ಜನ್ರೇಷನ್, ಪವರ್ ಟ್ರಾನ್ಸ್ಮಿಷನ್, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಈ ಥರದ್ರ ಮೇಲೆ ಜಾಸ್ತಿ ಕೋರು. ಸೊ ಇಟ್ಸ್ ನಾಟ್ ಲೈಕ್ ಯುವರ್ ಹೌಸ್ ಹೋಲ್ಡ್ ಅಪ್ಲಯನ್ಸಸ್ಸು ಅಥವಾ ಆ ಥರದ್ದಲ್ಲ. ಇಲ್ಲಿ ಬಿಗ್ ಸ್ಕೇಲಲ್ಲಿ ಕೋರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಯಾವ ಥರ ಮಾಡ್ಬೋದು, ಜನ್ರೇಟ್ ಯಾವ ಥರ ಮಾಡ್ಬೋದು, ಸ್ಟೋರೇಜ್ ಯಾವ ಥರ ಮಾಡಬೇಕಾಗುತ್ತೆ, ಟ್ರಾನ್ಸ್ಮಿಷನ್ ಯಾವ ಥರ ಮಾಡಬೇಕಾಗುತ್ತೆ, ಗ್ರಿಡ್ ಸಿಸ್ಟಮ್ಸ್ ಹೆಂಗಿರುತ್ತೆ, ಈ ಥರದ್ದೆಲ್ಲ ಎಲೆಕ್ಟ್ರಿಕಲಲ್ಲಿ ಬರುತ್ತೆ. ಸೊ ಅಗೇನ್ ಇಟ್ಸ್ ಸ್ಲೈಟ್ಲಿ ಡಿಫಿಕಲ್ಟ್. ಸೊ ನೆಕ್ಸ್ಟ್ ಕಮ್ಸ್ ಮೆಕ್ಯಾನಿಕಲ್. ಮ್ಯಾಥಮೆಟಿಕ್ಸು ಇರುತ್ತೆ, ಫಿಸಿಕ್ಸು ಇರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ನಿಮ್ಗೆ ಥರ್ಮೋಡೈನಾಮಿಕ್ಸು, ಮೆಕ್ಯಾನಿಕ್ಸು, ಫ್ಲೂಯಿಡ್ಸು ಜಾಸ್ತಿ ಬರುತ್ತೆ. ಕೋಡಿಂಗ್ ಅಂದರೆ ಇಲ್ಲೂ ಸ್ವಲ್ಪ ಕೋಡಿಂಗ್ ಇರುತ್ತೆ. ಲೆಟ್ಸೆ ಮ್ಯಾಟ್ ಲ್ಯಾಬ್ ಅಂತ ಇರುತ್ತೆ, ಆನ್ಸಿಸ್ ಇರುತ್ತೆ. ನೀವು ಇಲ್ಲಿ 3Dಯಲ್ಲಿ ಟೆಂಪ್ರೇಚರ್ ಎಲ್ಲ ಯಾವ ಥರ, ಲೆಟ್ಸೆ ಈಗ ನಮ್ಮ ರೂಮಲ್ಲಿ ನಾವು AC ಆನ್ ಮಾಡಿದ್ರೆ ಅದು ಯಾವ ಥರ ಕೂಲಿಂಗ್ ಆಗುತ್ತೆ, ಯಾವ ಪಾರ್ಟಲ್ಲಿ ಫಾಸ್ಟಾಗಿ ಕೂಲಿಂಗ್ ಆಗುತ್ತೆ, ಅಥವಾ ನೀವು ಬೈಕ್ ಓಡಿಸ್ತಾ ಇದ್ರೆ ನಿಮ್ಮ ಸೈಲೆನ್ಸರಲ್ಲಿ ಗ್ಯಾಸ್, ಹೀಟೆಡ್ ಗ್ಯಾಸ್ ಹೋಗುತ್ತಾ, ಅದು ಯಾವ ಥರ ಲೈಕ್ ಇರುತ್ತೆ. ಕಂಪ್ಲೀಟಾಗಿ ಫ್ಲೂಯಿಡ್ ಡೈನಾಮಿಕ್ಸ್, ಲೆಟ್ಸೆ ಕಾರ್ದು ಶೇಪ್ ಯಾವ ಥರ ಇರುತ್ತೆ, ಯಾವ ಥರ ಇರಬೇಕು, ಸೊ ದಟ್ ನಿಮ್ಮದು ಫ್ರಿಕ್ಷನ್ ಜಾಸ್ತಿ ಆಗಬಾರ್ದು. ಈ ಥರದ್ದೆಲ್ಲ ಸಿಮ್ಯುಲೇಷನ್ ಮಾಡೋಕ್ಕೆ ನಿಮಗೆ ಸ್ವಲ್ಪ ಕೋಡಿಂಗ್ ಬೇಕಾಗುತ್ತೆ, ಬಟ್ ಅದೆಲ್ಲ ಸಿಂಪಲ್ ಕಲ್ತ್ಕೋಬೋದು ಈಸಿಯಾಗಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಏನಾಗುತ್ತೆ, ಥರ್ಮೋಡೈನಾಮಿಕ್ಸ್ ನೀವು ಮೋಸ್ಟ್ ಏನು ಫಿಸಿಕ್ಸಲ್ಲಿ ಏನು ಕಲ್ತಿರ್ತೀರಾ 11th 12th ಅದು ಫುಲ್ ಇನ್ಡೆಪ್ತ್ ಜಾಸ್ತಿ ಡಿಫಿಕಲ್ಟಿ ಲೆವೆಲ್ಲಾಗಿ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದು ಮೆಕ್ಯಾನಿಕಲ್ಲು. ಕೆಮಿಕಲಲ್ಲಿ ಏನಪ್ಪ ಅಂದರೆ ಕೆಮಿಸ್ಟ್ರಿ ಸ್ವಲ್ಪ ಜಾಸ್ತಿ ಬರುತ್ತೆ, ಬಟ್ ಸ್ಟಿಲ್ ನಿಮಗೆ ಮ್ಯಾಥಮೆಟಿಕ್ಸು ಇರುತ್ತೆ, ಬಿಕಾಸ್ ಯು ಅಗೇನ್ ಹ್ಯಾವ್ ಫ್ಲೂಯಿಡ್ ಡೈನಾಮಿಕ್ಸ್, ಥರ್ಮೋಡೈನಾಮಿಕ್ಸ್ ಎಲ್ಲ ಬಂದೇ ಬರುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಓಕೆ ಕೆಮಿಕಲ್ ಅಂದ ತಕ್ಷಣ ನಾವು ಕೆಮಿಸ್ಟ್ರಿ ಫುಲ್ ಕೆಮಿಸ್ಟ್ರಿ ಅಂತಲ್ಲ, ಮ್ಯಾಥ್ಸೂ ಜಾಸ್ತಿ ಇರುತ್ತೆ. ಸೊ ನೀವು ಕೆಮಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಟ್ರಾನ್ಸ್ಪೋರ್ಟ್, ಪೆಟ್ರೋಕೆಮಿಕಲ್ಸ್, ಲೈಕ್ ಬಯೋ ಪ್ರಾಸೆಸಸ್, ಈ ಥರ ಡಿಫ್ರೆಂಟ್ ಕೆಮಿಕಲ್ ರಿಯಾಕ್ಟರ್ ಸಿಸ್ಟಮ್ಸ್ ಇರ್ಬೋದು, ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸಲ್ಲಿ ಏನೇನು ಯಾವ ಥರ, ಸೊ ಕೂಲಿಂಗ್ ಸಿಸ್ಟಮ್ಸ್ ಯಾವ ಥರ, ಕಂಪ್ಲೀಟ್ ಈ ಥರ ಡಿಫ್ರೆಂಟ್ ಡೆಪ್ತ್ ಆಗಿರುತ್ತೆ ಕೆಮಿಕಲ್ ಇಂಜಿನಿಯರಿಂಗಲ್ಲಿ. ಸಿವಿಲ್ ಇಂಜಿನಿಯರಿಂಗಲ್ಲಿ ಸ್ವಲ್ಪ ರಿಲೇಟಿವ್ಲಿ ಆ್ಯಕ್ಚುಲಿ ಇದು ಈಸಿ. ಸೊ ಏನಕ್ಕೆ ಅಂದರೆ ಅಷ್ಟೊಂದು ಇಲ್ಲಿ ಥರ್ಮೋಡೈನಾಮಿಕ್ಸ್ ಆಗಲಿ, ಫ್ಲೂಯಿಡ್ ಡೈನಾಮಿಕ್ಸ್ ಆಗಲಿ ಅಷ್ಟೊಂದು ಬರಲ್ಲ. ಇಲ್ಲಿ ಸ್ಟ್ರಕ್ಚರಲ್ ರಿಲೇಟೆಡ್ ಥಿಂಗ್ಸ್ ಬರುತ್ತೆ. ಸ್ಟ್ರೆಂತ್ ಏನು, ಸ್ಟ್ರೆಸ್ ಏನು, ಈ ಥರದ್ದೆಲ್ಲ ಯಂಗ್ಸ್ ಮಾಡ್ಯುಲಸ್ಸು ನೀವೆಲ್ಲ ಓದಿರ್ತೀರಾ. ಸೊ ಅದ್ರ ರಿಲೇಟೆಡ್ ಬರುತ್ತೆ ನಿಮಗೆ ಸಿವಿಲಲ್ಲಿ. ಸೊ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ನು, ಸರ್ವೆ ಮಾಡಬೇಕಾಗುತ್ತೆ, ಈ ಥರ ಎಲ್ಲ. ಸೊ ಆ ಥರ ರಿಲೇಟೆಡ್ ಆಸ್ಪೆಕ್ಟ್ಸ್ ಬರುತ್ತೆ. ಕಮಿಂಗ್ ಟು ದಿ ಮೋಸ್ಟ್ ಡಿಫಿಕಲ್ಟ್ ಬ್ರಾಂಚ್ ಏರೋಸ್ಪೇಸ್, ಮ್ಯಾಥಮೆಟಿಕ್ಸ್ ಹೈಯೆಸ್ಟ್, ಫಿಸಿಕ್ಸ್ ಹೈಯೆಸ್ಟ್. ಏನಕ್ಕೆ ಅಂದರೆ ಒಂದು ಡಿಫ್ರೆನ್ಸ್ ಏನಂದರೆ ಏರೋಸ್ಪೇಸಲ್ಲೂ ಆಲ್ಮೋಸ್ಟ್ ನೀವು ಮೆಕ್ಯಾನಿಕಲ್ ಏನೇನು ಕಲ್ತೀರಾ ಕಲಿಬೇಕು, ಪ್ಲಸ್ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನೇನೋ ಬರುತ್ತೆ. ಸೊ ಲೆಟ್ಸೆ ಪ್ಲಸ್ ಈ ಆರ್ಬಿಟಲ್ ಮೆಕ್ಯಾನಿಕ್ಸು, ಫ್ಲೂಯಿಡ್ ಡೈನಾಮಿಕ್ಸು, ಕಂಪ್ಲೀಟ್ ಕ್ಯಾಲ್ಕುಲಸ್ ಅಂತ ಹೇಳಿದೆ. ಸೊ ಏರೋಸ್ಪೇಸ್ ಯಾರಿಗೆ ಬೆಸ್ಟ್ ಸೂಟೆಡು ಅಂದರೆ ಅದರಲ್ಲಿ ಲೈಕಿಂಗ್ ಆಗಬೇಕು, ಮ್ಯಾಥಮೆಟಿಕಲಿ ಸ್ಟ್ರಾಂಗು ಇರಬೇಕು. ಓಕೆನಾ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಜನ ಸರ್ ಏರೋಸ್ಪೇಸ್ ಮುಂದೆ ಡಿಮ್ಯಾಂಡ್ ಇದೆ, ಲೈಕ್ ಅರ್ತಿನ ಮಾರ್ಸ್ಗೆಲ್ಲ ತುಂಬ ಇಂಟರ್ ಪ್ಲಾನೆಟರಿ ಇರುತ್ತೆ, ತುಂಬ ಕಂಪ್ನೀಸ್ ಬರುತ್ತೆ, ನಾನು ತೊಗೊಂಡ್ಬಿಡ್ತೀನಿ ಅಂದ್ಬಿಟ್ಟು ತುಂಬ ಸ್ಟ್ರಗಲ್ ಮಾಡ್ತೀರಾ ಇನ್ ಕೇಸ್ ಇಫ್ ಯು ಆರ್ ನಾಟ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ಎಸ್ಪೆಷಲಿ ಕ್ಯಾಲ್ಕುಲಸ್. ಸೊ ಏನೇನಿರುತ್ತೆ ಅಂತ ನೀವೆಲ್ಲ ಇಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದಿ ಹಾರ್ಡೆಸ್ಟ್ ಬ್ರಾಂಚ್. ಸೊ ಬಯೋಟೆಕ್ನಾಲಜಿಗೆ ಬಂದರೆ ಮ್ಯಾಥ್ಸ್ ತುಂಬ ಕಮ್ಮಿ ಆಗುತ್ತೆ. ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಆರ್ ದ ಬಿಗ್ಗೆಸ್ಟ್ ಚಾಪ್ಟರ್ಸ್ ಮೇನ್ಲಿ, ಅದರಲ್ಲಿ ಡೆಪ್ತಾಗಿ ಹೋಗ್ತೀರಾ.
ಕೆಮಿಸ್ಟ್ರಿ ಆ್ಯಂಡ್ ಬಯೋಕೆಮಿಸ್ಟ್ರಿ ಇರುತ್ತೆ. ಮೇನ್ಲಿ ಏನು ನೀವು ಕಲಿತೀರಾ ಅಂದರೆ ಅರೌಂಡ್ ಜೆನೆಟಿಕ್ಸ್, ಮೈಕ್ರೋಬಯಾಲಜಿ ಡೆಫಿನೆಟ್ಲಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್, ಬಟ್ ಎಲ್ರಿಗೂ ಅಲ್ಲ ಇದು. ಅಗೇನ್ ಬಯಾಲಜಿಯಲ್ಲಿ ತುಂಬ ನಂಗೆ ಇಂಟ್ರೆಸ್ಟ್ ಇದ್ದು ಅದು ಮುಂದೆ ನಾನು ಎ ಐ ಕಲ್ತ್ಕೊಂಡು ಜೆನೆಟಿಕ್ಸು ಅಥವಾ ಈ ಥರ ಹೆಲ್ತ್ ರಿಲೇಟೆಡ್ ಫಾರ್ಮಸ್ಯೂಟಿಕಲ್ಸಲ್ಲಿ ರಿಸರ್ಚ್ ಮಾಡ್ತೀನಿ, ಆ ಥರದ ಸ್ಟೂಡೆಂಟ್ಸ್ಗೆ ಇದು ಓಕೆ. ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂದ್ಕೊಂಡಿದ್ದೀನಿ ಯಾವ ಬ್ರ್ಯಾಂಚ್ ಯಾವ ಥರ ಅಂತ. ಸೊ ನೆಕ್ಸ್ಟು ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಮಾಡಿ, ಕಂಪ್ಲೀಟಾಗಿ ಅದನ್ನು ಕವರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಿಮಗೆ ಈ ಬ್ರ್ಯಾಂಚಸಲ್ಲಿ ಯಾವ್ದು ಸೂಟ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ನಾವು ಬ್ರ್ಯಾಂಚ್ ಡಿಸ್ಕವರಿ ವರ್ಕ್ಶಾಪ್ ಅಂತ ಬಿಲ್ಡ್ ಮಾಡಿದ್ವಿ. ಈಗ ನೀವೇನು ತಿಳ್ಕೊಂಡ್ರಿ, ಜನರಲ್ ಡಿಫಿಕಲ್ಟಿ ಏನಿರುತ್ತೆ, ಏನೇನು ಸಬ್ಜೆಕ್ಟ್ಸ್ ಇರುತ್ತೆ, ನಿಮಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಬ್ರ್ಯಾಂಚ್ ಡಿಸ್ಕವರಿ ವರ್ಕ್ಶಾಪ್ ಅಂತ ನೀವು ತೊಗೋಬೋದು. ನಿಮ್ಗೆ ಡೀಟೇಲ್ಡ್ ರಿಪೋರ್ಟ್ ಸಿಗುತ್ತೆ, ನಿಮ್ಮ ಸ್ಪೆಸಿಫಿಕ್ ಇಂಟ್ರೆಸ್ಟು ಸ್ಟ್ರೆಂತ್ಸು ಯಾವ ಬ್ರ್ಯಾಂಚಿಗೆ ಸೂಟ್ ಆಗುತ್ತೆ ಅಂತ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿ ಫ್ಯೂಚರ್. ಈಗ ಎಲ್ಲ ಮುಂಚೆ ಏನಾಗ್ತಾಯಿತ್ತು, ಯಾವುದ್ಯಾವ ಬ್ರಾಂಚ್ ತೊಗೊಂಬಿಟ್ಟು ಎಲ್ಲ IT ಗೆ ಹೋಗ್ತಾಯಿದ್ರು, ಆ ಥರ ಮುಂದೆ ಆಗಲ್ಲ. ನೀವು ಯಾವ ಬ್ರಾಂಚ್ ತೊಗೊತೀರಾ ಅಲ್ಲಿ ಚೆನ್ನಾಗಿ ಓದಬೇಕಾಗುತ್ತೆ ಪ್ಲೇಸ್ಮೆಂಟ್ಸ್ ಆಗಬೇಕು ಅಂದರೆ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋ ನೀವು ಯಾವ ಬ್ರಾಂಚಿಗೆ ಫಿಟ್ ಆಗ್ತೀರಾ ಅಂತ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬ್ರಾಂಚ್ ಡಿಸ್ಕವರಿ ವರ್ಕ್ಶಾಪ್ ಹೇಗೆ ತೊಗೋಬೋದು ಅಂತ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂದರೆ ಡೆಫಿನೆಟ್ಲಿ ತೊಗೊಳ್ಳಿ. ಇಲ್ ಹೆಲ್ಪ್ ಯು ಅ ಲಾಟ್. ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಬಂದು ನಮ್ಗೆ ಎಷ್ಟು ಹ್ಯಾಪಿಯಾಗಿ ಥ್ಯಾಂಕ್ ಯು ಹೇಳಿದ್ದಾರೆ, ಬಿಕಾಸ್ ದೇ ವರ್ ಏಬಲ್ ಟು ಎಕ್ಸ್ಪ್ಲೋರ್ ಅವ್ರು ಎಲ್ಲಿ ಬೆಸ್ಟ್ ಫಿಟ್ ಆಗ್ಬೋದು ಅಂತ. ಓಕೆನಾ? ಸೊ ನೆಕ್ಸ್ಟ್ ಏನು ಬೇಕು ಕಮೆಂಟ್ ಮಾಡ್ತಾ ಇರಿ. ವಿ ವಿಲ್ ಕೀಪ್ ಡೂಯಿಂಗ್ ಸಚ್ ವಿಡಿಯೋಸ್ ಫಾರ್ ಯುವರ್ ಕೌನ್ಸಿಲಿಂಗ್ ಸಪೋರ್ಟ್. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.